ಕರ್ನಾಟಕದಲ್ಲಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅತ್ಯಂತ ದೊಡ್ಡ ಜನಾದೇಶವನ್ನು ತೆಗೆದುಕೊಂಡು ಆಡಳಿತಕ್ಕೆ ಬಂದ ಮೇಲೆ ಕಳೆದ 15 ತಿಂಗಳಲ್ಲಿ ಒಂದು ಆದಮೇಲೆ ಇನ್ನೊಂದು ಹಗರಣ ಹೊರಬರಾತವು. ಇವತ್ತು ನಮಗೆಲ್ಲ ಗೊತ್ತಿರುವಂಥ ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ಅಲ್ಪಸಂಖ್ಯಾತ ನಿಗಮದಲ್ಲಿ ಅಲ್ಲಿ ಹಗರಣ, ಕಾರ್ಮಿಕರ ಹಗರಣ, ವಕ್ಫ್ ಹಗರಣ, ಟೂರಿಸಂ ಇಲಾಖೆಯಲ್ಲಿ ಹಗರಣ, ಈ ರೀತಿಯಲ್ಲಿ ಹಗರಣಗಳ ಮೇಲೆ ಹಗರಣಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರ ಮೂಲಕ ಕೇವಲ 15 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಎಂಬುವಂಥ ಕಿರೀಟ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಜನ ಕೊಟ್ಟಿದ್ದಾರೆ. ಇವತ್ತಿನ ದಿನ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಮನೆ ಬಾಗಿಲಕ್ಕೆ ಹಗರಣದ ತನಿಖೆ ಬಂದು ಮುಖ್ಯಮಂತ್ರಿಗಳ ಬಗ್ಗೆ ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ, ಮುಖ್ಯಮಂತ್ರಿಗಳು ಮನೆಗೆ ಹೋಗುವಂಥ ಟೈಮು ಬಹಳ ಸಮೀಪ ಬಂದಂಥ ಈ ಸಂದರ್ಭದಲ್ಲಿ ಆ ಸ್ಥಾನದಲ್ಲಿ ಇದ್ದವರು ಯಾರಾದರೂ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥ ಕೆಲಸ ಮಾಡ್ತಿದ್ರು. ಆದರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗನ್ಸಿದ ಮಟ್ಟಿಗೆ ಅವರಿಗೆ ಭರವಸೆ ಐತಿ, ಇನ್ನೊಂದು ಸ್ವಲ್ಪ ದಿನ ಮಾತ್ರ ನಂದು ಕುರ್ಚಿ ಉಳಿದೈತಿ, ಇನ್ನು ನಂದು ಕುರ್ಚಿ ಹೋಗ್ತೈತೆ ಅಂತೇಳಿ. ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಂದು ದೊಡ್ಡ ಹಗರಣಕ್ಕೆ ಅವರು ತಮ್ಮ ಮೇಲೆ ಎಳ್ಕೊಂಡಿದ್ದಾರೆ, ಅದರಲ್ಲಿ ಕೈ ಹಾಕೊಂಡಿದ್ದಾರೆ. ಅದು ಜಿಂದಾಲ್ ಕಂಪನಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಭೂಮಿಯನ್ನು ಕೊಡುವಂಥ ಹಗರಣ. ಜಿಂದಾಲ್ ಕಂಪನಿಯ ಈ ಭೂಮಿ ಏನೈತಿ 1970-71ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಭೂಮಿ. ಆವಾಗ ವಿಜಯನಗರ ಸ್ಟೀಲ್ ಲಿಮಿಟೆಡ್ ಕಂಪನಿಗೆ ಕೇಂದ್ರ ಸರ್ಕಾರದಿಂದ ಒಂದು ಸ್ಟೀಲ್ ಕಂಪನಿ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಭೂಮಿಯನ್ನು ತೆಗೆದುಕೊಂಡಿತ್ತು. ತದನಂತರ ನಮ್ಮ ದೇಶದಲ್ಲಿ ಖಾಸಗೀಕರಣ ಶುರು ಆದಮೇಲೆ ಈ ಭೂಮಿಯನ್ನು ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿತ್ತು. ಕರ್ನಾಟಕ ಸರ್ಕಾರಕ್ಕೆ ಅತ್ಯಂತ ಕಡಿಮೆ ರೇಟದಲ್ಲಿ, ಕನ್ಸೆಷನಲ್ ರೇಟ್ದಲ್ಲಿ ಕೇಂದ್ರ ಸರ್ಕಾರ ಈ ಭೂಮಿಯನ್ನು ಕೊಡ್ತು. 13 ಕೋಟಿ ರೂಪಾಯಿಗೆ ಈ ಸುಮಾರು 9,600 ಎಕರೆ ಭೂಮಿಯನ್ನು ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತು. ಈ ಭೂಮಿಯನ್ನೇ ತೆಗೆದುಕೊಂಡಂತ ಕರ್ನಾಟಕ ಸರ್ಕಾರ ಆ ಸಂದರ್ಭದಲ್ಲಿ JSW ಕಂಪನಿಗೆ ಸ್ಟೀಲ್ ಪ್ಲಾಂಟ್ ಅನ್ನು ಮಾಡಲಿಕ್ಕೆ 2006ರಲ್ಲಿ 2,000 ಎಕರೆ, 2007ರಲ್ಲಿ ಸುಮಾರು 1,700 ಎಕರೆ ಭೂಮಿಯನ್ನು ಕೊಡ್ತು. ಆ ಕೊಡುವಂಥ ಸಂದರ್ಭದಲ್ಲಿ ಕಂಡೀಷನ್ ಕೂಡ ಮಾಡಿದ್ರು, ಯಾವ ರೀತಿ ಅದನ್ನ ಲ್ಯಾಂಡ್ ರೇಟನ್ನು ಡಿಸಿಷನ್ ಮಾಡ್ತೇವೆ ಅಂತ ಹೇಳಿ. ಅದಾದ ನಂತರ ಆ ಲೀಸ್ ಕಮ್ ಸೇಲ್ ಡೀಡ್ ಅನ್ನ ಪರ್ಮನೆಂಟ್ ಸೇಲ್ ಡೀಡ್ ಆಗಿ ಮಾಡುವಂಥ ಸಂದರ್ಭ ಬಂದಾಗ ಆಗಿನ ಕಾಂಗ್ರೆಸ್ ಸರ್ಕಾರ 1,20,000 ರೂಪಾಯಿ ಪರ್ ಎಕರಿಗೆ ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡ್ತೇವೆ ಅಂತೇಳಿ ಡಿಸಿಷನ್ ತೆಗೆದುಕೊಂಡಾಗ ನಾವು ಭಾರತೀಯ ಜನತಾ ಪಕ್ಷದ ಸದಸ್ಯರು ಅದರ ಬಗ್ಗೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ವಿಧಾನಸೌಧದಲ್ಲಿ ಕೂಡ ಸದನದಲ್ಲಿ ನಾವು ರಾತ್ರಿ ಮಲ್ಕೊಂಡು ಹೋರಾಟವನ್ನು ಮಾಡಿ ಆ ಸಂದರ್ಭದಲ್ಲಿ ಆ ಡಿಸಿಷನ್ ಅನ್ನ ಪೆಂಡಿಂಗ್ ಅದೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದನ್ನು ಪೆಂಡಿಂಗ್ ಇಟ್ಟಿದ್ರು. ಅದಾದ ನಂತರ ನಮ್ಮ ಸರ್ಕಾರ ಬಂದಾಗ ಮತ್ತೆ ಈ ಡಿಸಿಷನ್ ಅನ್ನ ತೆಗೆದುಕೊಂಡು ರೀಲುಕ್ ಮಾಡಿದಾಗ ಆವಾಗೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಯಡಿಯೂರಪ್ಪನವರಿಗೆ ಆ ಸಂದರ್ಭದಲ್ಲಿ ನಾನು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಪೂರ್ಣಿಮಾ ಅವರು ನಾವು ಒಂದು ಪತ್ರವನ್ನು ಬರೆದಿದ್ವಿ. ಯಾವ ದೃಷ್ಟಿಯಿಂದ ಈ ಡಿಸಿಷನ್ ಅನ್ನ ನೀವೇನು ಚರ್ಚೆ ಮಾಡಿರಿ ಅದನ್ನು ಹಿಂದೆ ತೆಗೆದುಕೊಳ್ಳಬೇಕು. ಜಿಂದಾಲ್ ಕಂಪ್ನಿಗೆ ಯಾವುದೇ ರೀತಿಯಿಂದ 1,20,000 ಅಂತ ಆ ಬೆಲೆಗೆ, ಅಷ್ಟು ಕಡಿಮೆ ಬೆಲೆಗೆ ಇವತ್ತು ಖನಿಜ ಅಲ್ಲಿ ಸೊಂಡೂರು ಭಾಗದಲ್ಲಿ, ಬಳ್ಳಾರಿ ಭಾಗದಲ್ಲಿ
ಮಣ್ಣು ಅಂತಂದ್ರೆ ಅದು ಬಂಗಾರ ಇದ್ದಂಗೆ. ಒಂದು ಮಣ್ಣನ್ನು ಕೆಜಿಯಲ್ಲಿ ಅಲ್ಲಿ ಮಾರ್ತಾರೆ. ಅಷ್ಟು ದೊಡ್ಡ ಖನಿಜ ಸಂಪತ್ತು ಅಲ್ಲಿ ಸೊಂಡೂರು ಭಾಗದಲ್ಲಿ ಐತಿ. ಅಲ್ಲಿ ಎಷ್ಟು ಕೋಟಿ ಕೋಟಿ ದುಡ್ಡು ಕೊಟ್ಟರು ಕೂಡ 1 ಎಕರೆ ಸಿಗದಂಥ ಪರಿಸ್ಥಿತಿ ಇವತ್ತು ಅಲ್ಲೈತಿ. ಅಂಥ ಭೂಮಿಯನ್ನು ನಾವು ಕಡಿಮೆ ರೇಟಿಗೆ ಜಿಂದಾಲ್ ಕಂಪ್ನಿಗೆ ಕೊಡಬಾರ್ದು ಅನ್ನೋಂಥ ನಾವು ಪತ್ರವನ್ನು ಬರೆದಾಗ ಅದಕ್ಕೆ ಸ್ಪಂದಿಸಿ ಆಗಿನ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಆ ಡಿಸಿಷನ್ ಅನ್ನು ಪೆಂಡಿಂಗ್ ಇಟ್ಟಿದ್ರು. ಆ ಸಂದರ್ಭದಲ್ಲಿ PIL ಕೂಡ ಕೋರ್ಟಿಗೆ ಹಾಕಿದ್ರು. ಆ PILದಲ್ಲಿ ಕೋರ್ಟ್ ಆ ಸಂದರ್ಭದಲ್ಲಿ ಏನು ಆದೇಶ ಮಾಡ್ತು ಅಂತಂದ್ರೆ